ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು 3 ಡೇಸ್ ಆದಮೇಲೆ ಇದು ಒಂದು ಸೋಮವಾರ. ಏನಂದರೆ ಕೌಶಿದು ಡ್ರೈವಿಂಗ್ ಕ್ಲಾಸ್ಗೆ ಅಂತೇಳಿ ಹೋಗಿದ್ನಲ್ಲ, ಅಲ್ಲಿ ಡ್ರೈವಿಂಗ್ ಕ್ಲಾಸಲ್ಲಿ ಇದು ಬೈಕ್ ಓಡಿಸ್ಬೇಕಿತ್ತಲ್ವ, ಗೇರ್ ಗಾಡಿ, ಅದು ಫೇಲ್ ಆದ್ನ ಅದರಲ್ಲಿ. ಅಂದರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತಲ್ಲ, ಆ ಟೈಮಿಂಗ್ಸ್ ಒಳಗಡೆ ಅವನು ಹೋಗಿಲ್ಲ, ಲೇಟಾಗಿ ಹೋಗಿದ್ದಾನೆ, ಅದರಿಂದ ಅದು ಫೇಲ್ ಆಗಿದೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ವಾರ ಇಟ್ಟಿದ್ದಾರೆ, ಅಂದರೆ ನೆಕ್ಸ್ಟು ಫ್ರೈಡೇ ಇಟ್ಟಿದ್ದಾರೆ. ಅದಕ್ಕೆ ಕೆಂಚಿಗೆ ಪಾಪ ಬೇಜಾರಾಗೋಯ್ತು, ಕರ್ಕೊಂಡು ಒಟ್ಟಿಗೆ ಊರಿಗೆ ಹೋಗೋದಕ್ಕೆ ಅಂತೇಳಿ ಇದ್ಲು. ನೋಡಿದ್ರೆ ಫೇಲ್ ಆಗೋಯ್ತಾ. ಅದಕ್ಕೆ ಇನ್ನು ನೆಕ್ಸ್ಟ್ ವಾರ ತನಕನೂ ಇರಬೇಕಲ್ಲ, ನಾನು ಇವಾಗ ಅವಳು ಜಾಬೆಲ್ಲ ಹುಡುಕ್ತಿದ್ದಾಳಲ್ಲ, ಅದರಿಂದ ಇನ್ನು ಜಾಬಿಗೆಲ್ಲ ಸೇರಿಕೊಂಡ್ರೆ ನೀನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ಆಂಟಿ, ಅಲ್ಲಿಗೇನೋ ಸ್ಪ್ರಿಂಗೆಲ್ಲ ಹಾಕ್ಸ್ಬೇಕಂತೆ, ಅದಕ್ಕೆ ನಾನು ಒಯ್ತೀನಿ ಅಂತ ಇಲ್ಲೋ. ನಾನು ಒಂದು 2-3 ಸರಿ ಹೇಳಿದೆ. ಪಾಪ ಅವಳಿಗೆ ಬೇಜಾರಾಗೋಯ್ತು. ಅವಳು ಕೂಡ ಗುರುವಾರ ಹೋಗ್ಬೇಕಿತ್ತು, ಅಂದರೆ ನಮ್ಮಮ್ಮ ಎಲ್ಲ ಹೋದ್ರಲ್ಲ ಆವಾಗ. ಇವನಿಗೋಸ್ಕರನೇ ಪಾಪ ಅವಳು ಇಲ್ಲ ಉಳ್ಕೊಂಡ್ಲು, ಇಲ್ಲ ಕೌಶಿನ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ನೋಡಿದ್ರೆ ಇವನು ಈ ಥರ ಮಾಡ್ಕೊಬಂದವನೆ. ಅದರಿಂದ ಅವಳು ನಾನು ಹೋಗ್ತೀನಿ, ಬೇಕಾದ್ರೆ ನೆಕ್ಸ್ಟ್ ವಾರ ಬೇಕಾದ್ರೆ ಬಂದು ಮತ್ತೆ 1-2 ದಿನ ಇದ್ದುಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು. ಮತ್ತು ಮಕ್ಕಳನ್ನ ಪದೇ ಇರು ಅಂತ ಹೇಳೋಕ್ಕೆ ನನಗೂ ಬೇಜಾರಾಗ್ತಿದೆ, ಅವಳದೇ ಕೆಲಸಗಳಿರುತ್ತಲ್ವ. ಅದಕ್ಕೆ ಸರಿ ಆಯಿತು ಹೊರಡು ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ಕೌಶಿ ಬಿಟ್ಬಿಟ್ಟು ಬಾ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ಇವಾಗ ಹೊರಟಿದ್ದಾರೆ. ಓಕೆ, ಸರಿ ಆಯಿತು, ಹೋಗಿ ಬನ್ನಿ ಅಂತ ಹೇಳಿದೆ. ಆಮೇಲೆ ಕೌಶಿ ಇಯರ್ಫೋನು ಮರ್ತುಬಿಟ್ಟಿದ್ದ, ಮತ್ತೆ ಮೇಲೆ ಬಂದ. ಮತ್ತು ಅವಳು ಅದೇನೋ ಮರ್ತಿದ್ದೀನಿ ಅಂದ್ಬಿಟ್ಟು ಅವಳು ಮತ್ತೆ ಮೇಲೆ ಬಂದಳು. ಮತ್ತು ಆಮೇಲೆ ಎತ್ಕೊಂಡು ಮತ್ತೆ ವಾಪಸ್ ಹೊರಟರು. ಇಲ್ಲ ನಿಮ್ಗೆ ಫೋನ್ ಮಾಡೋ ಜಾಗನೇ ಮೆಟ್ರೋದಲ್ಲಿ ಕೂತ್ಕೊಂಡು ನಿಮಗೆಲ್ಲ ಮಾಡೋದು ನಾನು. ಆಯ್ತು, ತೆಗಿಯೋದಿಲ್ಲ, ಕಟ್ ಮಾಡಿಬಿಡ್ತೀನಿ. ನೀವೇನಾದ್ರೂ ಮಾಡಿ ಆ ಚಪ್ಪಲಿನ ಹೆಂಗೆ ಮಾಡೋರು ನೋಡು. ನೀನು ಮಾಡ್ಕೋಬೇಕು ತಾನೇ ವಾಶು. ಆಯಿತು ಆಯ್ಕೆಂಚಿ ಹುಷಾರು. ಗೇಟ್ ಹಾಕ ಹಂಗೆ. ಕಗ್ಗಿ ಸುತ್ತಾಡ್ಕೊ ಬಂದವಳೆ ಎಲ್ಲ ಹೋಗಿ. ಫೋನ್ ಮಾಡು. ಈ 2:15 ಟೈಮು. ಇವಾಗ ಟೈಮ್ ಬಂದು 3 ಗಂಟೆ. ಅಂದರೆ ನಮ್ಮ ಕೆಂಚಿ ಇರ್ತಿದ್ಲು, ನಾವು ಅವಳನ್ನ ಪೆಟ್ ನೇಮ್ ಬಂದು ಕೆಂಚಿ ಅಂತ ಹೇಳಿ ಕರೆಯೋದು. ಅಂದರೆ ಅವಳು ಮತ್ತೆ ಬರ್ತೀನಿ ಫ್ರೈಡೇ ಅಂತೇಳಿ ಹೋಗಿದ್ದಾಳೆ. ಕೌಶಿ ಇವಾಗ ಬನಶಂಕರಿಗೆ ಬಿಟ್ಟು ಮತ್ತೆ ವಾಪಸ್ಸು ಬರ್ತಾನೆ. ಮತ್ತು ಫ್ರೈಡೇ ಬಂದು ಶನಿವಾರ ಇದ್ದು ಭಾನುವಾರ ಹೋಗ್ತಾರೆ, ಹೆಂಗೋ ಗೊತ್ತಿಲ್ಲ. ಹೋಗ್ಬಿಟ್ಟು ಕನಕಪುರದಲ್ಲಿದ್ದು ಮತ್ತೆ ಅಲ್ಲಿಂದ ಊರಿಗೆ ಹೋಗೋಣ ಅಂತ ಅವ್ರ ಪ್ಲ್ಯಾನು. ಅದಕ್ಕೆ ಲಗೇಜ್ ಎಲ್ಲ ಇತ್ತು. ಅದಕ್ಕೆ ಅವಳು ಅಲ್ಲಿಗೆ ಸ್ಪ್ರಿಂಗ್ ಹಾಕಿಸ್ಬೇಕಂತೆ. ನಾನು ಬೇಡ, ಅಷ್ಟೊಂದೇನು ಅಲ್ಲಿ ಉಬ್ಬು ಥರ ಏನಿಲ್ಲ, ಬೇಡ ಅಂತಂದರೆ ಇಲ್ಲ, ಹಾಕಿಸ್ತೀನಿ. ಸ್ಮೈಲ್ ಮಾಡಿದ್ರೆ ಮುಂದೆಯಿಂದ ಅಷ್ಟೊಂದೇನು ಗೊತ್ತಾಗಲ್ಲ, ಹಿಂಗೆ ಕ್ರಾಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಥರ. ಬೇಡ ಅಂತ ಹೇಳಿದ್ರು ಕೇಳಲ್ಲ. ಸರಿ ಹಾಕ್ಸ್ಕೋವು, ನಿನ್ನ ಇಷ್ಟ ಅಂತೇಳಿ ಕಳಿಸಿದ್ದೀನಿ. ಅದಕ್ಕೆ ಅದ್ರದ್ದು ಅದೇನೋ ಪ್ರೊಸೀಜರ್ ಇರುತ್ತಂತೆ, ಇನ್ನು ಅಲ್ಲಿಗೆ ಸ್ಪ್ರಿಂಗೆಲ್ಲ ಹಾಕಿಸ್ಬೇಕು ಅಂದರೆ ಅದ್ರದ್ದು ಅಳತೆಲ್ಲ ತೊಗೊಂಡು ಏನೋ ಹೇಳ್ತಾಯಿದ್ರು ಅಕ್ಕ, ಯಾಕೆಂದರೆ ಪೂಜೆನೂ ಹಾಕ್ಸಿದ್ಲಲ್ಲ, ಅದಕ್ಕೆ ಅದೆಲ್ಲ ಅಳತೆ ತೊಗೊಂಡು ಮಾಡಿ ಅದಾದಮೇಲೆ ಒಂದಿನ ಹೇಳ್ತಾರೆ ಅವರೇ, ಆವತ್ತಿಗೆ ಇವಳು ಹೋಗಬೇಕು. ಅದಕ್ಕೆ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಹೊರಟ್ಲು. ಸರಿ, ನಾನು ಒಂದು 2-3 ಸರಿ ಹೇಳ್ದೆ, ಇರಲಿಲ್ಲ, ಹೋಗ್ತೀನಿ ಅಂತಲೇ ಇದ್ದೆ. ಸರಿ ಆಯಿತು, ಹೋಗ್ಬಿಟ್ಟು ಬರೋಗು ಅಂತೇಳಿ
ಕಳಿಸಿದ್ದೀನಿ. ಓಕೆ, ಇವತ್ತಿಗೆ 15 ದಿನ ಅವ್ರು ಬಂದು, ಲಿಕ್ಕಿ ಮತ್ತು ಕೆಂಚಿ ಇಬ್ರು 4 ಗಂಟೆಗೆ ಬಂದಿದ್ದು. ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಬಂದಿದ್ದರು. ಒಂದು ವಾರ ಇರ್ತೀವಿ ಅಂದ್ಕೊಂಡು ಬಂದರು. ಅವಳು 10 ಡೇಸ್ ಇದ್ಲು. ಅವಳು ಇರೋಕ್ಕೆ ಹೇಳ್ದೆ, ಇರು ಹೋಗು ಅಂತೇಳಿ. ಇನ್ನೊಂದು ಸ್ವಲ್ಪ ದಿನ ಇವಳ ಜೊತೆನೇ ಒಟ್ಟಿಗೆ ಹೋಗು ಅಂತೇಳಿ. ಅವಳು ಕಾಲೇಜೆಲ್ಲ ನೋಡಿಲ್ಲ, ನಾನು ಕಾಲೇಜೆಲ್ಲ ನೋಡಬೇಕು, ಅವಳು ಇನ್ನೂ ನೋಡೇ ಇರಲಿಲ್ಲ. ಅದಕ್ಕೆ ಕಾಲೇಜೆಲ್ಲ ನೋಡಬೇಕು, ಇನ್ನೊಂದು ಸರಿ ಬರ್ತೀನಿ ಅಂತೇಳಿ ಓದ್ಲು. ಓಕೆ, ಖುಷಿ ಆಯಿತು. ಅವಳು ಬಂದು 2 ವರ್ಷ ಆಗಿತ್ತು. ಇವಳಂತೂ ವರ್ಷ ಬರ್ತಾ ಇರ್ತಾಳೆ, ಇವಳ್ದೇನಿಲ್ಲ. ಓಕೆ, ಈಗ ಇವಳು ಓದೋದೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಏನಂದರೆ ಜಾಬ್ ಹುಡುಕ್ತಿದ್ದಾಳೆ. ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ. ಅವಳಿಗೆ ಮೈಸೂರಲ್ಲೆಲ್ಲ ಸಿಕ್ಕಿದ್ರೆ ಸರಿ ಹೋಗುತ್ತೆ, ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಅಂತ ಅವಳಿಗೆ ಆಸೆ. ನೋಡೋಣ, ಆಮೇಲೆ ಜಾಬ್ ಮಾಡ್ತಾ ಇನ್ನೂ ಏನೋ ಓದಬೇಕು ಅಂತಲೂ ಹೇಳ್ತಿದ್ದಾಳೆ. ನೋಡೋಣ ಅದು ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ರೆಸ್ಯೂಮ್ ಎಲ್ಲ ಕಳಿಸ್ತಿದ್ದಾಳೆ, ಸುಮಾರು ಅಪ್ಲಿಕೇಶನ್ ಎಲ್ಲ ಹಾಕೋದು ಆ ಥರದ್ದೆಲ್ಲ ಮಾಡ್ತಿದ್ದಾಳೆ. ನೋಡೋಣ. ಓಕೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮತ್ತೆ ಏನಾದರೂ ಜಾಬ್ ಆಗಿ ನೀನು ವರ್ಕ್ ಅಂತೇಳಿ ನಿಂತರೆ ಮತ್ತು ಇನ್ನು ಯಾವಾಗಲೂ ನಿನಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದ್ರೂ 1 ದಿನ ಅಥವಾ 2 ದಿನ ಇದ್ದು ಹೋಗಬೇಕಾಗುತ್ತೆ. ಇವಾಗ ಒಳ್ಳೆ ಟೈಮು ಇರು ಅಂತ ಹೇಳ್ದೆ. ಅವಳಿಗೆ ಇರೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಅವಳದ್ದೇನೇ ಇರುತ್ತೆ ಅಂದ್ಬಿಟ್ಟು ನಾನು ಅಷ್ಟೊಂದು ಪೋಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಡೋರೆಲ್ಲ ಕ್ಲೋಸ್ ಮಾಡಿದ್ದೀನಿ. ಗಾಳಿ, ಜೋರು ಗಾಳಿ, ಅದರಿಂದ ಅಷ್ಟೇ. ಓಕೆ, ನಾನು ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ, ಇವರೆಲ್ಲ ಇದ್ದರು ಒಂದು. ಆಮೇಲೆ ನನ್ನ ಮೊಬೈಲಲ್ಲಿ ಮೆಮೊರಿ ಫುಲ್ ಆಗಿದೆ, ವೀಡಿಯೋಸ್ಗಳೇ ಅಪ್ಲೋಡ್ ಮಾಡಿಲ್ದಲ್ವ, ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ವಲ್ಲ, ಅದರಿಂದೆಲ್ಲ ಫುಲ್ಲಾಗಿದೆ. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಿದ್ರೆ ನನಗೆ ಮೆಮೊರಿ ಇರ್ತಾಯಿತ್ತು, ವೀಡಿಯೋ ಮಾಡೋಕ್ಕೂ ಆಗ್ತಾಯಿತ್ತು. ಅದರಿಂದ ಸುಮಾರು ಒಂದು 3 ಡೇಸಿಂದ ಮತ್ತೆ ಮಧ್ಯದಲ್ಲಿ ವೀಡಿಯೋಸೇ ಮಾಡಿಲ್ಲ. ನೆನ್ನೆಲ್ಲ ನಾವು ಬಿಗ್ ಮಾರ್ಕೆಟು, ಟ್ರೆಂಡ್ಸು ಅಲ್ಲೆಲ್ಲ ಹೋಗಿದ್ವಿ, ಆದರೆ ವೀಡಿಯೋ ಮಾಡಿಲ್ಲ ಅಷ್ಟೇ. ಓಕೆ, ಇವತ್ತು ಸೋಮವಾರ, ಹಾಗೆ ಪೂಜೆ ಎಲ್ಲ ಆಯಿತು. ಆಂಟಿ ಕಾಕಡವ್ವ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ಮುಡಿಸಿದ್ದೀನಿ. ಹಾಗೆ ಕಾಫಿಗೂ ಕೂಡ ಇಟ್ಟಿದ್ದೀನಿ. ಕಾಫಿ ಮಾಡಿಬಿಟ್ಟು ಕುಡ್ಕೊಂಡು ಸುಮಾರು ವಾಕಿಂಗ್ ಎಲ್ಲ ಮಾಡಿ, ಅಂದರೆ ಡೈಲಿ ವಾಕಿಂಗ್ ಮಾಡಿ ತುಂಬ ದಿನನೇ ಆಯಿತು, 1 ತಿಂಗಳು ಹತ್ತತ್ರ ಆಗ್ತಾಯಿದೆ. ಯಾಕೆ ಅಂದರೆ ಅದೇ ಫಂಕ್ಷನ್ನು, ಅದು ಇದು, ಊರಿಗೆ ಹೋಗೋದು ಬರೋದು, ಮತ್ತು ಇವರೆಲ್ಲ ಬಂದರು. ಯಾವಾಗಲಾದರೂ ಮಧ್ಯದಲ್ಲಿ ಒಂದೊಂದು ದಿನ ಅಷ್ಟೇ ಹೋಗಿ ಬರ್ತಾಯಿದ್ದೆ, ಅದು ಬಿಟ್ಟರೆ ಡೈಲಿ ಏನೋ ವಾಕಿಂಗ್ ಹೋಗ್ತಾ ಇರಲಿಲ್ಲ. 1 ದಿನ ಹೋದರೆ 3 ದಿನ ಹೋಗ್ತಾ ಇರಲಿಲ್ಲ. ಮತ್ತು ಇವತ್ತಿನಿಂದ ಹೋಗ್ತೀನಿ. ನೆನ್ನೆನೂ ಹೋಗಿಲ್ಲ, ನೆನ್ನೆ ಎಲ್ಲ ಹೋಗಿದ್ದೆ, ನೆನ್ನೆ ಬಿಗ್ ಮಾರ್ಕೆಟಲ್ಲೆಲ್ಲ ಹೋಗಿದ್ವಿ, ನೆನ್ನೆನೂ ಕೂಡ ಹೋಗಿಲ್ಲ. ಅದರಿಂದ ಇವತ್ತಿನಿಂದನಾದರೂ ಮಾಡೋಣ ವಾಕಿಂಗ್ ಅಂದ್ಕೊಂಡಿದ್ದೀನಿ. ನೋಡೋಣ, ಡೈಲಿ ಅಂತೂ ಸಾಧ್ಯನೇ ಇಲ್ಲ ಮಾಡೋಕ್ಕೆ. ಏನಾದರೂ ಆಗಿ ಮಿಸ್ ಆಗೋಗುತ್ತೆ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅಥವಾ ಫಂಕ್ಷನ್ಗೆ ಹೋಗ್ತೀವಿ, ಊರಿಗೆ ಹೋಗ್ತೀವಿ, ಆ ಥರ ಎಲ್ಲ ಆದಾಗ ವಾಕಿಂಗ್ ಎಲ್ಲ ಮಿಸ್. ಓಕೆ, ಟೈಮ್ ಎಷ್ಟಾಗಿದೆ ಅಂತ 6 ಗಂಟೆಗೆ ನಾನು 5 ಮಿನಿಟ್ಸ್ ಇದೆ. ಕಾಫಿ ಕುಡಿದು ಹೋಗೋದಷ್ಟೇ. ಕೋಚಿ ಬರಲ್ಲ ಅನ್ಸುತ್ತೆ, ಯಾಕೆಂದ್ರೆ ಅವ್ನು ಕಾಲೇಜ್ಗೆ ಹೋಗಿದ್ದ. ಟಿ ಸಿ ಎಲ್ಲ ಇಸ್ಕೊಬರೋದಕ್ಕೆ, ಟಿ ಸಿ ಮತ್ತು ಮಾಸ್ ಕಾರ್ಡ್ ಬಂದಿಲ್ಲ, ಅದಕ್ಕೆ ಟಿ ಸಿ ಕೊಟ್ಟಿದ್ದಾರೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿತ್ತಂತೆ, ಅದು ಕೂಡ ಕೊಟ್ಟಿದ್ದಾರೆ. ಅದು ಅಲ್ಲಿ ಲೆಟರ್ ಕೊಟ್ಟ ಮೇಲೆ, ಆ ಲೆಟರ್ನ ತೊಗೊಬಂದು ಇಲ್ಲಿ ಕೊಟ್ಟ ಮೇಲೆ ಅವರು ಅದೆಲ್ಲ ಕೊಡೋದು. ಮಾಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಅದು ಬಂದಮೇಲೆ ಅವರೇ ಮೆಸೇಜ್ ಮಾಡ್ತಾರೆ. ಓಕೆ, ಅದಕ್ಕೆ ಅವನು ಕಾಲೇಜ್ಗೆ ಹೋಗಿದ್ದ ಇವತ್ತು. ಅಲ್ಲಿಂದ ಬಂದು ಕೆಂಚಿ ಕರ್ಕೊ ಹೋಗಿದ್ದ, ಅದರಿಂದ ಬರ್ತಾನೇನೋ ಗೊತ್ತಿಲ್ಲ ಕರೆಕ್ಟಾಗಿ. ನೋಡೋಣ, ಬಂದರೆ ಕರ್ಕೊಂಡು ಹೋಗ್ತೀನಿ, ಬಂದಿಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಷ್ಟೇ. ಇಲ್ಲೇನು ರೆಡ್ ಅಂದರೆ ಇದೇನು ಇಚ್ಚಿಂಗ್ ಆಯಿತು, ಅದಕ್ಕೆ. ಮತ್ತು ಈ ಸೈಡ್ ಏನಿದೆ ಇದು, ಇಲ್ಲೂ ಕೂಡ ಇಚ್ಚಿಂಗ್ ಆಗ್ತಾ ಇರುತ್ತೆ, ಏನಕ್ಕೆ ಗೊತ್ತಿಲ್ಲ. ಒಂದು 3 ಡೇಸಿಂದ ಆ ಥರ ಆಗ್ತಾಯಿದೆ, ಏನೋ ಗೊತ್ತಿಲ್ಲ. ಏನೋ ಕಚ್ಚಿದ್ರೆ 1 ದಿನ ಇರುತ್ತೆ. ಡೈಲಿ ಏನಾದರೂ ಒಂದು ಸ್ವಲ್ಪ ಹಿಂಗೆ ಅಂದರೆ ಸಾಕು, ಕೆರೆಯೋ ಥರ ಆಗುತ್ತೆ. ಓಕೆ, ನಾನು ಈಗ ಹೊರಡೋಣ.
ಮತ್ತು ನಾಳೆನೂ ಕೂಡ ಅವನು ಇನ್ನೊಂದು ಹೊಸ ಕಾಲೇಜಿಗೆ ಏನು ಸೇರ್ಕೊತಿದ್ದಾನೆ ಆ ಕಾಲೇಜಿಗೆ ತೊಗೊಂಡೋಗಿ TC ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅದೆಲ್ಲ ಕೊಟ್ಟು ಬರಬೇಕು. ನಾಳೆ ಆ ಕೆಲಸ. ಹಾಗೆ ಡೈಲಿ ಏನಾದರೂ ಅವನಿಗೆ ಒಂದು ಕೆಲಸ ಇದೆ. ಇವತ್ತು ಅಲ್ಲಿ ಹೋಗಿದ್ದ, ನಾಳೆ ಅಲ್ಲಿ ಹೋಗ್ತಾನೆ, ಈ ಥರ. ಓಕೆ. ಹೊಸ ಕಾಲೇಜಲ್ಲಿ ಇದೇನಂದು TC ಇಸ್ಕೊಬನ್ನಿ ಅಂತ ಹೇಳಿದ್ರು. ಈ ಕಾಲೇಜ್ಗೆ ಹೋದರೆ ಇವ್ರೇನಂತ ಹೇಳಿದ್ದಾರೆ, ಅಲ್ಲಿಂದ ಒಂದು ಅವರು ಈ ಥರ TC ಬೇಕು ಅಂತ ಒಂದು ಲೆಟ್ರ್ ಬರ್ಕೊಟ್ರೆ ಮಾತ್ರ ನಾವು ಕೊಡೋದು ಅಂತ ಅವ್ರು ಹೇಳಿದ್ದಾರೆ. ಮತ್ತು ಇನ್ನೊಂದು ದಿನ ಇವನು ಹೋಗ್ಬಿಟ್ಟು ಮತ್ತೆ ಲೆಟ್ರ್ ಬರ್ಸ್ಕೊಂಡು ಬಂದಮೇಲೆ ಮತ್ತೆ ಆ ಲೆಟ್ರ್ ತೊಗೊಬಂದು ಇವರು ಕೊಟ್ಟು ಮತ್ತೆ ಇವರು ಅದನ್ನು ಈಸ್ಕೊಂಡು ಆಮೇಲೆ TC ಕೊಡ್ತೀವಿ ಅಂತ ಹೇಳಿದರು. ಇವನು ಅದೇ ಥರನೇ ಮಾಡ್ದ. ಮತ್ತು ಎಕ್ಸ್ಟ್ರಾ ಒಂದೊಂದು ದಿನ ಸುತ್ತ ಥರ ಆಯಿತು ಕಾಲೇಜಿಗೆ. ಅದಕ್ಕೆ ಫಸ್ಟೇ ಹೇಳಿದೆ ಎಲ್ಲ ತಿಳ್ಕೊ ಅಂತ ಹೇಳಿದ್ರೆ ಅವನು ಕೇಳೇ ಇಲ್ಲ. ಇದೇ ಥರನೇ ಲೇಝಿ ಥರ ಮಾಡಿರ್ತಾನೆ. ಮತ್ತು ಒಂದಿನ ಹೋಗೋದು ಪುನಃ ಬರೋದು, ಇವ್ರೇನು ಹೇಳಿದ್ಮೇಲೆ ಪುನಃ ಮತ್ತೆ ಹೋಗಿ ಅವ್ರ ಲೆಟ್ರ್ ಕೊಟ್ಮೇಲೆ ಪುನಃ ಇವ್ರಿಗೆ ತಂದು ಕೊಟ್ಟು ಆಮೇಲೆ ತೊಗೊಂಡೋಗಿ TC ಏನು ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂದರು. TC ಮತ್ತು ಸ್ಟಡಿ ಸರ್ಟಿಫಿಕೇಟು ಬೇಕು ಅಂತ ಹೇಳಿದ್ರು ಅವರು. ಮತ್ತು ಅದನ್ನು ಕೂಡ ಈಸ್ಕೊಂಡು ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದಿನ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.